ಹಾಯ್ ಹಲೋ, ಇವತ್ತಿನ ಕಿಟಿ ಪಾರ್ಟಿಯಲ್ಲಿ ತುಂಬಾನೇ ಫನ್ ಮಾಡಿದ್ವಿ, ಹಾಗೆ ಸಖತ್ ಎಂಜಾಯ್ ಮಾಡಿದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಮತ್ತೆ ಇವತ್ತಿನ ಕಿಟಿ ಪಾರ್ಟಿ ಎಲ್ಲೋ ಥೀಮ್ ಆಗಿದ್ದರಿಂದ ಎಲ್ಲರೂ ಸಹ ಎಲ್ಲೋ ಡ್ರೆಸ್ಸನ್ನು ಹಾಕೊಂಡು ಹೋಗ್ಬೇಕಾಗಿತ್ತು. ಮೊದಲಿಗೆ ನಾನು ಎಲ್ಲೋ ಟಾಪ್ ಮತ್ತು ಜೀನ್ಸನ್ನು ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾನು ರೆಡಿ ಆಗಿದ್ದೀನಿ. ಈ ಸರಿ ಕಿಟಿ ಪಾರ್ಟಿಯನ್ನು ಮಲ್ಲೇಶ್ವರಂನಲ್ಲಿ ಇರುವಂತಹ ಎಣ್ಣೆ ರೆಸ್ಟೋರೆಂಟಲ್ಲಿ ಮಾಡ್ತಾ ಇದ್ರು. ಸೊ ಹೆಸರು ಸ್ವಲ್ಪ ವಿಚಿತ್ರವಾಗಿದ್ರು. ರೆಸ್ಟೋರೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಮೊದಲಿಗೆ ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ಒಂದು ಸ್ವಿಂಗ್ ಇರುತ್ತೆ. ಮೊದಲಿಗೆ ನಾವು ಯಾರೇ ಫಸ್ಟ್ ಹೋಗಿದ್ವಿ ಅವರೆಲ್ಲ ಈ ರೀತಿಯಾಗಿ ಫೋಟೋ ಶೂಟನ್ನು ಮಾಡ್ಕೊಂಡ್ವಿ ಅಲ್ಲಿ ಸ್ವಿಂಗ್ ಮೇಲೆ ಕುತ್ಕೊಂಡು. ಅದಾದಮೇಲೆ ಕೆಲವೊಂದು ಫೋಟೋಸ್ ಮತ್ತು ವಿಡಿಯೋಗಳನ್ನು ತೆಗೆಸ್ಕೊಂಡ್ವಿ. ನಾವು ಮೊದಲಿಗೆ 4 ಜನ ಹೋಗಿದ್ವಿ. ಸೊ ಹಾಗಾಗಿ 4 ಜನ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಸ್ಕೊಂಡು ಹಾಗೆ ಗ್ರೂಪ್ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಂತರ ನೋಡ್ತಾ ಇರ್ಬೋದು ಹಾಗೆ ರೆಸ್ಟೋರೆಂಟ್ನ ಕೆಳಗಡೆ ವ್ಯೂವನ್ನು ತೋರಿಸ್ತಾ ಇದೀನಿ ಹೇಗಿದೆ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲ ಫ್ರೆಂಡ್ಸ್ಗಳು ಸಹ ಬಂದರು. ಅದಕ್ಕೆ ಎಂಟ್ರಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕಿಟಿ ವಿಡಿಯೋಸ್ಗಳಾಗಿರ್ಬೋದು, ವ್ಲಾಗ್ಸ್ಗಳಾಗಿರ್ಬೋದು, ಅಲ್ಲದೆ ಕುಕಿಂಗ್ ವಿಡಿಯೋಸ್ಗಳಿರ್ಬೋದು ಎಲ್ಲನೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದು ನಿಮಗೆ ಬೇಕಂದರೆ ಕೆಲವೊಂದನ್ನು ಸಪ್ರೇಟಾಗಿ ಪ್ಲೇಲಿಸ್ಟನ್ನು ಸಹ ಮಾಡಿದ್ದೀನಿ. ಅದರ ಪ್ರಕಾರನೂ ಸಹ ನೀವು ನೋಡ್ಬೋದು. ನೋಡ್ತಾ ಇರ್ಬೋದು ಎಲ್ಲರೂ ಸಹ ಯೆಲ್ಲೋ ಕಲರ್ ಡ್ರೆಸ್ನಲ್ಲಿ ಕಿಟಿ ಪಾರ್ಟಿಗೆ ಬಂದಿದ್ವಿ. ಯೆಲ್ಲೋ ಕಲರಲ್ಲಿ ಸ್ವಲ್ಪ ಮೆಂತ್ಯ ಶೇಡು ಮತ್ತು ಲೈಟ್ ಯೆಲ್ಲೋ, ಡಾರ್ಕ್ ಯೆಲ್ಲೋ ಆ ರೀತಿಯಾಗಿ ಯೆಲ್ಲೋ ಕಲರನ್ನು ಹಾಕೊಂಡು ಬಂದಿದ್ವಿ. ಸೊ ಎಲ್ಲರೂ ಸಹ ಲಾಸ್ಟ್ ಕಿಟಿಯಲ್ಲಿ ಮೀಟ್ ಆಗಿತ್ತು. ನಂತರ ಈ ಕಿಟಿಯಲ್ಲಿ ಮೀಟ್ ಆಗ್ತಾ ಇದ್ದೀವಿ. ತುಂಬಾ ಖುಷಿ ಅನ್ನಿಸ್ತು. ಈ ರೆಸ್ಟೋರೆಂಟ್ಗೆ ಯಾರಾದರೂ ವಿಸಿಟ್ ಮಾಡಿದ್ದೀರಾ? ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಎಲ್ಲರೂ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಕೆಲವೊಂದು ಗ್ರೂಪ್ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಎಲ್ಲರಿಗೂ ಸಹ ಕೆಲವೊಂದು ಫೋಟೋಗಳನ್ನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ನಂತರ ಅದಾದಮೇಲೆ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಲಿಫ್ಟನ್ನು ಹತ್ಕೊಂಡು. ಸೊ ಈಗ ನಾವು ರೆಸ್ಟೋರೆಂಟ್ ಮೇಲ್ಗಡೆ ಬಂದಿದ್ದೀವಿ. ಬಂದ ತಕ್ಷಣ ಮೊದಲಿಗೆ ಕ್ಯಾಶನ್ನು ಕೊಟ್ಬಿಟ್ಟು ಅದಾದಮೇಲೆ ಗೇಮನ್ನು ಆಡೋದಕ್ಕೆ ನಂಬರನ್ನು ತಗೊಂಡ್ವಿ. ನಂತರ ಅವಳು ಮೊದಲಿಗೆ ಒಂದು ಫನ್ನಿಯಾಗಿರುವಂಥ ಗಿಫ್ಟನ್ನು ತಗೊಂಡು ಬಂದಿದ್ಲು. ಫುಲ್ ಎಕ್ಸೈಟ್ ಆಗಿದ್ವಿ ನಾವಂತೂ. ಆ್ಯಕ್ಚುಲಿ ಅವಳು ಈ ಥರ ಗಿಫ್ಟ್ ತಂದಿರೋದು ನೋಡಿ ನಮಗೆ ಫುಲ್ಲು ನಗು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ತುಂಬಾ ಫನ್ನಿಯಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಗಿಫ್ಟು. ಸೊ ನೋಡ್ತಾ ಇರ್ಬೋದು ಎಲ್ಲರಿಗೂ ಸಹ ಡೈಲಿ ಯೂಸ್ ಆಗುವಂತಹ ಫನ್ನಿಯಾಗಿರುವಂತಹ ಗಿಫ್ಟನ್ನು ಕೊಟ್ಟಿದ್ದು. ಒಬ್ರಿಗೆ ಮಾತ್ರ ಒಂದು ಏರ್ ಟ್ರಿಪ್ ಬಂದಿತ್ತು. ಅದಾದಮೇಲೆ ಈಗ ನೆಕ್ಸ್ಟ್ ಕಿಟಿ ಯಾರಿಗೆ ಅಂತಂದ್ಬಿಟ್ಟು ಚಿಟ್ಟನ್ನು ತೆಗಿತಿದ್ವಿ. ಇನ್ನಿಬ್ಬರೇ ಇದ್ದಿದ್ದು, ಅನುಷಾ ಮತ್ತು ಅರ್ಪಿತಾ. ನೆಕ್ಸ್ಟ್ ಕಿಟ್ಟಿ ಅರ್ಪಿತಾಗೆ ಬಂತು. ಅದಾದಮೇಲೆ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ಲು ಎಲ್ಲ ಫ್ರೆಂಡ್ಸ್ಗೂ ಸಹ. ನಮ್ಮ ಕಿಟ್ಟಿಯಲ್ಲಿ ಎಲ್ಲರೂ ಸಹ ಯಾರು ಆರ್ಗನೈಸ್ ಮಾಡ್ತಾರೆ ಅವರು ಈ ರೀತಿಯಾಗಿ ಎಲ್ಲರಿಗೂ ಸಹ ಒಂದೊಂದು ಗಿಫ್ಟನ್ನು ಕೊಡೋದು ನಮ್ಮ ಕಿಟ್ಟಿಯಲ್ಲಿ ರೂಢಿ ಆಗ್ತಿದೆ. ಸೊ ಅದೇ ರೀತಿಯಾಗಿ ಪ್ರತಿ ಕಿಟ್ಟಿಯಲ್ಲಿ ಎಲ್ಲರೂ ಸಹ ಏನಾದರೂ ಒಂದು ಗಿಫ್ಟನ್ನು ಎಲ್ಲರಿಗೂ ಸಹ ಈ ರೀತಿಯಾಗಿ ಕೊಡ್ತೀವಿ. ಅವಳು ಈ ಸರಿ ಚಿಕ್ಕದಾಗಿ ಒಂದು ಮಗ್ಗನ್ನು ಕೊಟ್ಟಿದ್ಲು. ತುಂಬ ಕ್ಯೂಟ್ ಆಗಿತ್ತು. A friend like you turns ordinary days into beautiful memories. ಫಸ್ಟ್ ಇದು ಮಾಕ್ಟೇಲ್ಸ್ ಏನು ಹೇಳೋದು ಬೇಡವಾ? Good friends are hard to find and I am lucky to have you in my life. Real friends turn ordinary moments into unforgettable memories. ಓಪನ್ ಮಾಡಿ. ನಂದು ಹೇಗೆ ಸಿಂಕ್ ಆಗಿದೆ ನೋಡಿ. ಅದೇ ಥರದೇ ಕೊಟ್ಟಿದೆ ಆ್ಯಕ್ಚುಲಿ. ಈ ಫೋಟೋರು ಕಪ್ಪು. ಇವ್ರಿಗೆ ಶುಗರ ಮಿಲ್ಕು ಕೊಡ್ಬೇಕಾಗಿತ್ತು. ಲೋಟ ತರಿಸಿದಲ್ವೇನ್ರೆ? Life is better with a friend like you by my side. Thank you. Forever grateful for a friend like you. ಚೆನ್ನಾಗಿದೆ, ಸೂಟ್ ಆಗತ್ತಲ್ಲ. ಆ್ಯಕ್ಚುಲಿ ಅದು ಅವ್ರವ್ರಿಗೆ ಸೂಟ್ ಆಗತ್ತಲ್ಲ. ಬಂದಿದ್ದು ಚೆನ್ನಾಗಿ ಬಂದಿದೆ. Your friendship is one of the best gifts life has given to me. Thank you. Thank you.
ಸೊ ಈ ರೀತಿಯಾಗಿ ಎಲ್ಲರಿಗೂ ಸಹ ಮಗನ್ನ ಕೊಟ್ಟು ಅದರಲ್ಲಿ ಒಂದು ಕ್ಯೂಟ್ ಆಗಿರುವಂತಹ ನೋಟನ ಬರೆದಿದ್ರು. ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಸಿಂಕ್ ಆಯ್ತು ಎಲ್ಲರಿಗೂ ಸಹ. ಈಗ ಒಂದು ಮಗ್ ಜೊತೆಗೆ ಲೆಟರ್ ಅನ್ನ ಇಟ್ಟು ಎಲ್ಲರೂ ಸಹ ಒಂದು ಫೋಟೋವನ್ನ ತಗೊಳ್ತಾ ಇದೀವಿ. ಥ್ಯಾಂಕ್ ಯು ಆಶಾ, ಗಿಫ್ಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು ಆಶಾ, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಸ್ಟ್ಯಾಟಸ್ ಅನ್ನ ಆರ್ಡರ್ ಮಾಡಿದ್ವಿ, ಸ್ಟ್ಯಾಟಸ್ ಸಹ ಬಂತು. ತಿನ್ಕೊಂತ ನಾವು ಮೊದಲಿಗೆ ಮೇನ್ ಗೇಮ್ ಅನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಒಂದು ಪ್ಲೇಟ್ ನಲ್ಲಿ ರಬ್ಬರ್ ಬ್ಯಾಂಡ್ ಗಳನ್ನ ಇಟ್ಟು ಅದರಲ್ಲಿ ಒಂದೊಂದೇ ಕಡಲೆಕಾಳನ್ನ ಹಾಕಬೇಕು. 1 ಮಿನಿಟ್ ಒಳಗಡೆ ಒಂದು ರಬ್ಬರ್ ಬ್ಯಾಂಡ್ ಒಳಗಡೆ ಒಂದೇ ಕಾಳನ್ನ ಹಾಕಬೇಕು. 1 ಮಿನಿಟ್ ಒಳಗಡೆ ಯಾರು ಜಾಸ್ತಿ ಒಂದೇ ಕಾಳುಗಳನ್ನ ಹಾಕಿರ್ತಾರೆ ಅವರು ವಿನ್ನರು. ಒಂದೊಂದ್ಸರಿ ನಾವು ಹಾಕುವಾಗ ಒಂದು ಕಾಳು ಇರೋದ್ರಲ್ಲಿ ಮತ್ತೆ ಹಾಕುವಾಗ ಅದು 2-3 ಆಗೋಗ್ಬಿಡುತ್ತೆ. ಸೊ ಅದು ನಮಗೆ ಅಂದಕ್ಕೆ ಅಂತಾನೆ ಹೇಳ್ಬೋದು. ಹಾಗೆ ನಂಗೂ ಸುಮಾರಾಗಿ ಆಗೋಯ್ತು. ಇದೇ ರೀತಿಯಾಗಿ ಎಲ್ಲರೂ ಸಹ ಮೊದಲಿಗೆ ನಾವು ಏನಂತಾರೆ ನಂಬರ್ಸ್ ಅನ್ನ ಇಟ್ಟಿದ್ವಲ್ಲ ಅದೇ ಪ್ರಕಾರವಾಗಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಗೇಮ್ ಅನ್ನ ಆಟ ಆಡಿದ್ವಿ. ಆಕ್ಚುಲಿ ಈ ಗೇಮ್ ಒಂಥರ ಲಕ್ಕಿ ಗೇಮ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇದನ್ನ ಲಕ್ಕಿ ಗೇಮ್ ಇಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಅವಳು ಇದನ್ನ ಮೈನ್ ಗೇಮ್ ಇಟ್ಬಿಟ್ಟಿದ್ಲು. ಬಟ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಇದನ್ನ ಗೇಮ್ನ. ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ತುಂಬಾ ನೀಟಾಗಿ ಆಡಬೇಕು. ಬಟ್ ನಾವಂತೂ ಕಿಟ್ಟಿಯಲ್ಲಿ ಗೇಮ್ ಆಡುವಾಗಂತೂ ತುಂಬಾನೇ ಫನ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಆಡ್ತೀವಿ. ಇದೇ ರೀತಿಯಾಗಿ ಎಲ್ಲರೂ ಸಹ ಫೈನಲ್ ಆಗಿ ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಆಕ್ಚುಲಿ ನೀವು ಸಹ ಒಮ್ಮೆ ಟ್ರೈ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗಿ ಮನೆಯಲ್ಲಿ ಯಾರಾದ್ರೂ ಕೊಡ್ತಾ ಇದ್ರೆ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿದೆ ಗೇಮು. ಇದನ್ನ ಮಕ್ಕಳೊಟ್ಟಿಗೂ ಸಹ ನೀವು ಆಡ್ಬೋದು. ಸ್ನ್ಯಾಕ್ಸ್ ಅನ್ನ ತಿಂದಾದ್ಮೇಲೆ ಅದರೊಟ್ಟಿಗೆ ಜ್ಯೂಸ್ ಸಹ ಬಂತು. ಇದರಲ್ಲಿ ವಿನ್ನರ್ ಯಾರು ಅಂತ ಲಾಸ್ಟ್ ಕಡೆ ಹೇಳ್ತೀನಿ. ಅದಾದ್ಮೇಲೆ ಲಕ್ಕಿ ಗೇಮ್ ಅನ್ನು ಸಹ ಆಡಿಸಿದ್ಲು. ಈ ರೀತಿಯಾಗಿ ಲಕ್ಕಿ ಗೇಮ್ಗೆ ಸೇಮ್ ಕಲರ್ ಪೆನ್ಗೆ ಸೇಮ್ ಕಲರ್ ಕ್ಯಾಪ್ ಅನ್ನ ಹಾಕಬೇಕು ಕಣ್ಣು ಮುಚ್ಕೊಂಡು. ಯಾರು ಜಾಸ್ತಿ ಸೇಮ್ ಕಲರ್ ಅನ್ನ ಹಾಕ್ತಾರೆ ಅವರು ಲಕ್ಕಿ ಗೇಮ್ ವಿನ್ನರ್ ಅಂತ. ಇದನ್ನು ಸಹ ಎಲ್ಲರೂ ಟೈಮ್ ಲಿಮಿಟ್ ಇಲ್ಲ ಇದಕ್ಕೆ ಕ್ಲೋಸ್ ಮಾಡೋದಷ್ಟೇ ಆಗಿರೋದ್ರಿಂದ ಎಲ್ಲರೂ ಸಹ ಬೇಗ ಬೇಗ ಕ್ಲೋಸ್ ಮಾಡ್ತಾ ಇದ್ವಿ. ಎಲ್ಲರೂ ಸಹ 1-2 ಆ ಥರ ಹಾಕಿದ್ವಿ. ಮತ್ತೆ ಕೆಲವರು ಹಾಕಲಿಲ್ಲ, ಫುಲ್ಲು ಎಲ್ಲ ತಪ್ಪು ಹಾಕಿದ್ರು. ಇದರಲ್ಲೂ ಸಹ ಒಬ್ರು ವಿನ್ನರ್ ಆದ್ರು. ಮೇನ್ ಗೇಮಲ್ಲಿ ಒಬ್ರು ವಿನ್ನರ್, ಲಕ್ಕಿ ಗೇಮಲ್ಲಿ ಒಬ್ರು ವಿನ್ನರ್ ಆದ್ರು. ಯಾರು ವಿನ್ನರ್ ಆದ್ರು ಏನು ಅಂತ ನಾನು ಕೊನೆವರೆಗೂ ವಿಡಿಯೋ ನೋಡಿ ಕೊನೆಯಲ್ಲಿ ಹೇಳ್ತೀನಿ. ಆಕ್ಚುಲಿ ಈ ಗೇಮನ್ನು ಸಹ ತುಂಬಾನೇ ಲಕ್ಕಿ ಆಗಿತ್ತು ಮತ್ತೆ ತುಂಬಾ ಫನ್ನಿ ಆಗಿತ್ತು ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಗೇಮ್ ಆಡುವಾಗ. ಈ ರೀತಿ ನಾವು ಗೇಮ್ಸ್ ಆಡೋದ್ರಿಂದ ನಮ್ಮ ಮೈಂಡ್ ಸಹ ರಿಫ್ರೆಶ್ ಆಗುತ್ತೆ, ನಾವು ಸಹ ಎಂಜಾಯ್ ಮಾಡ್ತೀವಿ, ತುಂಬಾನೇ ಖುಷಿ ಅನ್ಸುತ್ತೆ. ಆಕ್ಚುಲಿ ನಾವು ಗೇಮ್ ಮಾಡುವಾಗ ತುಂಬಾನೇ ಫನ್ನಿಯಾಗಿ ಕಮೆಂಟ್ ಮಾಡ್ಕೊಳ್ತಾ ಇರ್ತೀವಿ ಮತ್ತೆ ರೇಗಿಸ್ತಾ ಇರ್ತೀವಿ. ಆಕ್ಚುಲಿ ಕರೆಕ್ಟ್ ಆಗಿದ್ರೆ ಒಂದ್ಸಲ ರೇಗಿಸ್ಕೊಂಡು ತಪ್ಪು ಮಾಡ್ಲಿ ಅಂತ ಕಾಲು ಎಳಿತಾ ಇರ್ತೀವಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಮೊದಲಿಗೆ ಮೇನ್ ಗೇಮ್ ಮತ್ತೆ ಲಕ್ಕಿ ಗೇಮ್ ಅನ್ನ ಆಡ್ಕೊಂಡ್ವಿ. ಅದಾದ್ಮೇಲೆ ಅನುಷಾ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಅವರು ಫಸ್ಟ್ ವಿನ್ನರ್ ಆಗಿದ್ರು ಮೇನ್ ಗೇಮ್ ಅಲ್ಲಿ. ಅದಕ್ಕೆ ಅವ್ರಿಗೆ ಗಿಫ್ಟ್ ಅನ್ನ ಕೊಟ್ಟು ಮನೆಗೆ ಹೋದ್ರು. ನಂತರ ನಾವು ಕಲರ್ ಗೇಮ್ ಅಂತ ಈ ರೀತಿಯಾಗಿ ಒಂದು ಫನ್ನಿ ಆಕ್ಟಿವಿಟಿನ ಇಟ್ಟಿದ್ದು. ಅದ್ರ ಮೇಲಿರುವಂತ ಕಲರ್ ನ ನಾವು ರೀಡ್ ಮಾಡ್ಬೇಕಾಗಿತ್ತು, ಬಟ್ ಕಲರ್ ನೇಮ್ಸ್ ಅನ್ನ ರೀಡ್ ಮಾಡಬಾರ್ದಾಗಿತ್ತು. ಕಲರ್ ನೇಮ್ ಮೇಲೆ ಈಗ ರೆಡ್ ಅಂತ ಇದ್ರೆ ಅದ್ರ ಮೇಲೆ ಬ್ಲಾಕ್ ಕಲರ್ ಇತ್ತು. ಸೊ ನಾವು ಕಲರ್ ಅಷ್ಟೇ ರೀಡ್ ಮಾಡಬೇಕು, ಕಲರ್ ನೇಮ್ ಅನ್ನ ರೀಡ್ ಮಾಡಬಾರ್ದಾಗಿತ್ತು. ಸೊ ಈ ರೀತಿಯಾಗಿ ಯಾರು ಜಾಸ್ತಿ ರೀಡ್ ಮಾಡ್ತಾರೆ ಅವರು ವಿನ್ನರ್ ಅಂತ. ಯಾರಾದ್ರೂ ಮಧ್ಯದಲ್ಲಿ ಓದುವಾಗ ತಪ್ಪು ಹೇಳಿದ್ರೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನಾನು ಈ ಗೇಮನ್ನ ಪೂರ್ತಿಯಾಗಿ ಓದಿ ವಿನ್ ಮಾಡಿದೆ. ಆಕ್ಚುಲಿ ಇವಳು ಇದೇ ರೀತಿಯಾಗಿ 3 ಫನ್ನಿ ಆಕ್ಟಿವಿಟಿಯನ್ನ ಇಟ್ಟಿದ್ಲು ಲಾಸ್ಟ್ ಗೆ. 3 ಫನ್ನಿ ಆಕ್ಟಿವಿಟಿಯಲ್ಲಿ ಯಾರು 2 ವಿನ್ ಆಗ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇದು ಮೊದಲನೇ ಆಕ್ಟಿವಿಟಿ. ಇದು ಒಂಥರ ಟಂಗ್ ಟ್ವಿಸ್ಟರ್ ಅಂತಾನೆ ಹೇಳ್ಬೋದು, ಮತ್ತೆ ಕಾನ್ಸಂಟ್ರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಇವಾಗ ಸಡನ್ ಆಗಿ ಕಲರ್ಗಿಂತ ಆ ನೇಮ್ ಅನ್ನ ಓದ್ಬೇಕು ಅನ್ಸುತ್ತೆ.
ಸೊ ಇದು ಒಂಥರ ಗೇಮ್ ಚೆನ್ನಾಗಿತ್ತು. ಇದು ನಾವು ಎಷ್ಟು ಸೆಕೆಂಡ್ಗೆ ಯಾರು ಕಂಪ್ಲೀಟ್ ಮಾಡ್ತಾರೆ ಅಂತ ಟೈಮಿಂಗ್ಸನ್ನು ಲೆಕ್ಕ ಮಾಡ್ಕೊಳ್ತಾ ಇದ್ವಿ. ಇದೇ ರೀತಿಯಾಗಿ ನಾವು ಎಲ್ಲರೂ ಸಹ ಕಲರ್ಸನ್ನು ರೀಡ್ ಮಾಡಿದ್ವಿ. ಖಂಡಿತವಾಗಿ ಇದನ್ನು ನೀವು ಮಕ್ಳಿಗೂ ಸಹ ಈ ರೀತಿಯಾಗಿ ಕಲರ್ಸನ್ನು ರೀಡ್ ಮಾಡಿಸ್ಬೋದು. ಇದು ಮಕ್ಳಿಗೂ ಸಹ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಗೇಮ್ ಆರ್ಗನೈಸ್ ಮಾಡಿದವರು ಸಹ ಅವರು ಟ್ರೈ ಮಾಡಿದ್ರು ಒಂದ್ಸರಿ. ಆಕ್ಚುಲಿ ಇದನ್ನ ಫಾಸ್ಟ್ ಆಗಿ ರೀಡ್ ಮಾಡ್ಕೊಂಡು ಹೋಗ್ಬೇಕು, ನಿಧಾನಕ್ಕೆ ರೀಡ್ ಮಾಡೋಂಗಿಲ್ಲ ಈ ಗೇಮ್ನ. ಈ ರೀತಿಯಾಗಿ ಗೇಮ್ ಫುಲ್ ಫಿನಿಶ್ ಆಯಿತು. ನಂತರ ಅದಾದಮೇಲೆ ಟ್ಯಾಪ್ ಮಾಡಬೇಕು ಡಿಫ್ರೆಂಟ್ ಕಲರನ್ನು. ಅವ್ರು ಹೇಳಿದ ಕಲರನ್ನು ನಾವು ಟ್ಯಾಪ್ ಮಾಡಬಾರ್ದು, ಅದು ಬಿಟ್ಟು ನಾವು ಬೇರೆ ಕಲರನ್ನು ಟ್ಯಾಪ್ ಮಾಡಬೇಕು. ಸೊ ನಾವು ಅವ್ರು ಫಾಸ್ಟಾಗಿ ಕಲರನ್ನು ಹೇಳ್ಕೊಂಡು ಹೋಗ್ತಾರೆ. ಸೊ ನಾವು ಅವ್ರು ಬ್ಲೂ ಅಂದರೆ ನಾವು ಯೆಲ್ಲೋ ಗ್ರೀನ್ ಆ ಥರ ಟ್ಯಾಪ್ ಮಾಡಬೇಕು, ಸೇಮ್ ಕಲರನ್ನು ಟ್ಯಾಪ್ ಮಾಡಬಾರ್ದು. ಈ ಗೇಮನ್ನು ಸಹ ಅದೇ ರೀತಿಯಾಗಿ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ವಿ. ಅಷ್ಟರಲ್ಲಿ ನಾವು ರೈಸನ್ನು ಆರ್ಡ್ರ್ ಮಾಡಿದ್ವಿ, ಅದು ಸಹ ಬಂದಿತ್ತು. ಗೇಮು ಒಂದು ಕಡೆ ಇಂಟ್ರೆಸ್ಟ್ ಇತ್ತು, ಒಂದು ಕಡೆ ರೈಸ್ ಸಹ ತುಂಬಾ ಹೊಟ್ಟೆ ಹಸಿತು, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಮೊದಲಿಗೆ ಗೇಮನ್ನು ಫಿನಿಶ್ ಮಾಡಿಬಿಟ್ಟು ಆಮೇಲೆ ರೈಸನ್ನು ತಿನ್ನೋಣ ಅಂತ ವೆಯ್ಟ್ ಮಾಡಿದ್ವಿ. ಸೊ ಎಲ್ಲರೂ ಸಹ ಈ ರೀತಿಯಾಗಿ ಗೇಮನ್ನು ಆಡಿದ್ವಿ. ಆ್ಯಕ್ಚುಲಿ ಇದು ಏನಂತಂದರೆ ನೀಟಾಗಿ ಕೇಳಿಸ್ಕೋಬೇಕು, ಸೇಮ್ ಕಲರನ್ನು ಟ್ಯಾಪ್ ಮಾಡ್ಬೋದು. ಇದು ಒಂಥರ ಕಾನ್ಸಂಟ್ರೇಷನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹೇಳೋ ಕಲರನ್ನು ಮೊದಲಿಗೆ ಫಾಸ್ಟಾಗಿ ನಾವು ಮುಟ್ಟಬೇಕಷ್ಟೇ. ಹೇಳೋ ಕಲರನ್ನು ಬಿಟ್ಟು ಬೇರೆ ಕಲರನ್ನು ನಾವು ಮುಟ್ಟಬೇಕಾಗುತ್ತೆ. ನಂತರ ಅವಳು ಸಹ ಗೇಮನ್ನು ಆಡಿದ್ಲು. ಈ ಗೇಮ್ನಲ್ಲಿ ಅರ್ಪಿತಾ ವಿನ್ ಆದರು. ನಂತರ ಊಟ ಎಲ್ಲ ಮುಗಿಸಾದ್ಮೇಲೆ ಫೈನಲ್ ಆಗಿ ಬ್ಲೋಯಿಂಗ್ ದ ಕ್ಯಾಂಡಲ್ ಅಂತ ಈ ಗೇಮನ್ನು ಆಡಿಸಿದ್ರು. ಈ ರೀತಿಯಾಗಿ ಬಾಯಿನಲ್ಲಿ ಒಂದು ಶೀಟನ್ನು ಇಟ್ಕೊಂಡು ಕ್ಯಾಂಡಲನ್ನು ಶೀಟಿಂದ ಬ್ಲೋ ಮಾಡಬೇಕಾಗಿತ್ತು. ಯಾರು ಎಷ್ಟು ಸೆಕೆಂಡ್ನಲ್ಲಿ ಬ್ಲೋ ಮಾಡ್ತಾರೆ ಅವರು ವಿನ್ನರ್ ಈ ಗೇಮ್ನಲ್ಲಿ. ಇದು ಒಂಥರ ಫನ್ನಿಯಾಗಿತ್ತು. ಇದು ಮಾತ್ರ ಲಿಟ್ರಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾನು, ಅರ್ಪಿತಾ ಮತ್ತು ಕಲ್ಪನಾ ಈ ಗೇಮ್ನಲ್ಲಿ ಕರೆಕ್ಟಾಗಿ ಬ್ಲೋ ಮಾಡಿದ್ವಿ. ವರ್ಣಿತಾ ಮತ್ತು ಸೌಮ್ಯಂಗೆ ಆ್ಯಕ್ಚುಲಿ ಶೀಟಲ್ಲಿ ಬಾಯಲ್ಲಿ ಇಟ್ಕೊಂಡು ಅವ್ರಿಗೆ ಬ್ಲೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಕೈಯಿಂದ ಮತ್ತು ಶೀಟಿಂದ ಆ ರೀತಿಯಾಗಿ ಬ್ಲೋ ಮಾಡಿದ್ರು. ಈ ಗೇಮ್ನಲ್ಲಿ ಕಲ್ಪನಾ ವಿನ್ ಆದರು. ಅವ್ರು ಆ್ಯಕ್ಚುಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ಬ್ಲೋ ಮಾಡಿಬಿಟ್ರು. ನಂತರ ಅದಾದಮೇಲೆ ಚಾಕ್ಲೇಟ್ ಡಿಪ್ಪನ್ನು ತೊಗೊಂಡಿದ್ವಿ, ಬಿಸಿ ಚಾಕ್ಲೇಟ್ ಡಿಪ್ಪನ್ನು. ಇದು ಸಹ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ 3 ಗೇಮ್ನಲ್ಲಿ 3 ಜನನು ಸಪ್ರೇಟಾಗಿ ವಿನ್ ಆಗಿದ್ವಿ. ಸೊ ಹಾಗಾಗಿ 3 ಸ್ಲಿಪ್ಪನ್ನು ಇಟ್ಟು ಯಾರಿಗೆ ಫೈನಲ್ ಆಗಿ ಚೀಟ್ ಬರುತ್ತೆ ಅವ್ರಿಗೆ ವಿನ್ನರ್ ಅಂತ ಪ್ರೈಸನ್ನು ಕೊಟ್ಟಳು. ಅದರಲ್ಲಿ ಕಲ್ಪನಾಗೆ ಪ್ರೈಸ್ ಹೋಯಿತು. ನಂತರ ಇದೆಲ್ಲ ಆದಮೇಲೆ ಅಲ್ಲಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡು ಬಿಲ್ ಪೇ ಮಾಡಿ ನಂತರ ಅಲ್ಲಿಂದ ಕೆಳಗಡೆ ಬಂದು ಯಾರ್ಯಾರಿಗೆ ಪ್ರೈಸ್ ಬಂದಿತ್ತು ಅವ್ರಿಗೆಲ್ಲ ಪ್ರೈಸನ್ನು ಕೊಟ್ಟಳು. ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಎಲ್ಲರೂ ಸಹ ಮನೆಗೆ ರಿಟರ್ನ್ ಆಗ್ತಾ ಇದ್ವಿ. ನೋಡಿದ್ರಲ್ಲ, ಈ ಕಿಟ್ಟಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಸಹ ತುಂಬ ಫನ್ ಮತ್ತು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. Thank you so much and bye. High up on the shelf, it's all covered in dust, holding up some old books supposed to teach about